ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ, ಇವತ್ತಿನ ಲಾಗು ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಅದೇ ನಾನು ಮಾಡಬೇಕನ್ನೋ ಉದ್ದೇಶದಿಂದ ಏನು ಮಾಡ್ತಾಯಿಲ್ಲ ಫ್ರೆಂಡ್ಸ. ನಾನು ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದ್ರ ಸಲುವಾಗಿ ಕ್ಲೀನಿಂಗ್ ಕೆಲಸನೂ ಆಗುತ್ತಾ, ಹಾಗೆ ಅದು ನನಗೆ ಯಾಕೋ ಮೈಂಡಲ್ಲಿ ಬತ್ರಿ. ಸಾಕಷ್ಟು ಜನ ಬ್ಯಾಂಗಲ್ಸ್ ವಿಡಿಯೋಸು, ಜ್ಯುವೆಲರ್ಸ್ ವಿಡಿಯೋಸು, ಹಾಗೆ ಬಟ್ಟೆ, ಸಾರಿ ಈ ರೀತಿ ಎಲ್ಲದ್ರದ್ದು ಹಾಕಿರ್ತಾರೆ. ನಾನು ಒಂದಿನೂ ಕೂಡ ಆ ರೀತಿ ಹಾಕಿರಲಿಲ್ಲ. ಹಾಗೆ ಕ್ಲೀನಿಂಗ್ ಕೆಲಸ ಕೂಡ ಸ್ಟಾರ್ಟ್ ಇತ್ತು. ಹಾಗೆ ಅದರದ್ದು ಇಷ್ಟು ವಿಡಿಯೋಸ್ ಮಾಡೋದ್ರೈತೆ ನನ್ನ ಕಡೆ ಎಷ್ಟು ಅದಾವೆ ಬ್ಯಾಂಗಲ್ಸ್ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಅದು ಡ್ರೆಸ್ಸಿಂಗ್ ಟೇಬಲ್ ಅಲ್ಲರಿ, ಆದರೆ ಡ್ರೆಸ್ಸಿಂಗ್ ಟೇಬಲ್ ಥರ. ಯಾಕಂದ್ರೆ ಮೊದಲು ಅದು ಹಾಲಲ್ಲಿ ಟಿ ವಿ ಟೇಬಲ್ ಇತ್ತು ರೀ. ಅದನ್ನು ಪಾರ್ಟ್ಸ್ ಅಂದರೆ ಜಾಯಿಂಟ್ ಇದ್ದು ರೀ. ಆ ಟೈಮಲ್ಲಿ ಅದು ಒಂದು ಮೇಕಪ್ ಸೆಟ್ ಟೈಪ್ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಟೈಪ್ ಆಗುತ್ತೆ ಅಂತೇಳಿ ಅದನ್ನು ಗ್ಲಾಸ್ ಇದ್ದಿದ್ದನ್ನು ತೆಗೆದು ಮಿರರ್ನ ಕುಂದರಿಸಿ ಸುಮ್ಮನೆ ಈ ಥರ ಏನಾದರೂ ಒಳಗಡೆ ಮೇಕಪ್ ಐಟಮ್ಸ್ನ ಇಟ್ಕೊಳಕ್ಕಾಗುತ್ತಂತೆ ಮಾಡ್ಕೊಂಡಿದ್ದಾರೆ. ಇದೇನು ರೀಸೆಂಟಾಗಿ ಈಗ 1 ಮಂತ್ ಅಷ್ಟೇ ಐತ್ರಿ ಅದನ್ನು ಮಾಡಿ. ಯಾಕಂದ್ರೆ ನಾವು ಪಂಚಪಿ ಒಳಗೆ ಎಲ್ಲ ಪೇಂಟಿಂಗ್ ಕೆಲಸ ನಮ್ಮ ಮಾಡಿಸೋದು ರೀ. ಹಾಗೆ ಒಂದು ಹೊರಗಡೆ ಟಿ ವಿ ಕಪಾಟ್ ಕೂಡ ಹೊಸದನ್ನು ಮಾಡಿಸಿದ್ರೆ ಆ ಟೈಮ್ದಾಗ ಇದು ಖಾಲಿ ಇತ್ತಂತ ಹೇಳಿ ತೊಗೊಂಡು ಬಂದು ಡ್ರೆಸ್ಸಿಂಗ್ ಟೇಬಲ್ನ ಮಾಡಿ ಇಲ್ಲಿ ಒಳಗಡೆ ಇಟ್ಕೊಂಡಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಅಂತೇನು ಹೊಸದೇನು ತಂದಿದ್ದಲ್ಲ, ಇದ್ದಿದ್ರಲ್ಲೇ ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದನ್ನು ಯಾಕೆ ಸುಮ್ಮನೆ ಹೊರಗಡೆ ಇಡೋದು ಅಂದರೆ ಹೊರಗಡೆ ಬಿಸಾಕೋದನ್ನೋ ಉದ್ದೇಶಕ್ಕಾಗಿ ಏನಾದರೂ ಐಟಮ್ಸ್ ಇರ್ತಾವಲ್ಲ ಅದನ್ನು ನಮ್ಮ ಲೇಡೀಸ್ಗೂ ಹೆಣ್ಮಕ್ಳದಂದ್ರೆ ಗೊತ್ತೇ ಅದ ಫ್ರೆಂಡ್ಸ. ಎಷ್ಟೇ ನಾವು ಇದಿದ್ರು ಅದರಲ್ಲಿ ನಾವು ಇನ್ನೊಂದು ವಾರ್ಡ್ರೋಬ್ದೊಳಗೆ ದೇವ್ರನ್ನ ಮಾಡ್ಕೊಂಡಿವ್ರಿ. ಬಟ್ಟೆ ಇಡ್ಲಕ್ಕೆ ಕೂಡ ಜಾಗ ಕಮ್ಮಿ ಆಗಿದೆ. ಹಾಗೆ ನಮ್ಮ ಮೇಕಪ್ ಐಟಮ್ಸ್ ಆಗಿರ್ಬೋದು, ನಮ್ಮ ಕಡೆನ ಅಷ್ಟೇನು ಮೇಕಪ್ ಐಟಮ್ಸ್ ಇಲ್ಲ. ಇರೋದ್ರಾಗೆ ನಮ್ಮ ಹೆಣ್ಮಕ್ಳದ್ದು ಏನಿರ್ತಾವೆ ಅದನ್ನು ಅದರೊಳಗೆ ಇಟ್ಕೊಂಡ್ರೆ ಆಗುತ್ತೆ. ಹಾಗೆ ಏನಾದರೂ ವಸ್ತುಗಳು ಕೂಡ ಅಲ್ಲಿ ಇಟ್ಕೊಳಕ್ಕೆ ಬರ್ತದೆ ಅನ್ನೋ ಉದ್ದೇಶಕ್ಕಾಗಿ ಅದು ಡ್ರೆಸ್ಸಿಂಗ್ ಟೇಬಲ್ ಟೈಪ್ ಮಾಡ್ಕೊಂಡಾರೆ ಫ್ರೆಂಡ್ಸ್. ಅದನ್ನು ಕೂಡ ಈಗ ಕ್ಲೀನಿಂಗ್ ಮಾಡ್ತಾಯಿದ್ದೆ. ಅದ್ರ ಸಲುವಾಗಿಯೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬ್ಯಾಂಗಲ್ಸ್ ವಿಡಿಯೋಸ್ನ. ನೋಡಿರಿ, ಕೊನೆವರೆಗೆ ಸ್ಕಿಪ್ ಮಾಡಿದೆ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಬರ್ರಿ ಈಗ ಮಾಡ್ತೀನಿ, ಅದು ಯಾವ ರೀತಿ ಆಗ್ಯದ ಅಂತ ತೋರಿಸ್ತೀನಿ. ಎಷ್ಟೇ ಮನೆ ಕ್ಲೀನ್ ಇಟ್ಕೊಂಡ್ರು ಕೂಡ ಒಂದು ತಿಂಗಳ ಒಳಗಡೆ ಆ ರೀತಿ ಮತ್ತೆ ಮೆಸ್ಸಿ ಆಗುತ್ತೆ. ನಾವೇ ಇಟ್ಕೊಂಡಿರ್ತೀವಿ, ನಾವೇ ಹೆಣ್ಮಕ್ಳು ಇಲ್ಲ ಕ್ಲೀನ್ ಮಾಡಿ ಇನ್ನು ಚೆಂದ ಇಟ್ಕೋಬೇಕು, ಇನ್ನು ಮತ್ತೆ ಹೊಳ್ಳಿ ಜಾಸ್ತಿ ದಿನ ಒಂದು ಸ್ವಲ್ಪ ಗಬಾಡ್ ಮಾಡಬಾರ್ದತ್ತೆ ಈ ರೀತಿ ವಿಚಾರ ಮಾಡೋ ಟೈಮ್ದಾಗ ಇರ್ತಿದ್ರಿ. ಮತ್ತು ಏನಾದರೂ ಅರ್ಜೆಂಟ್ ಇತ್ತು ಅಂದ್ರೆ ಹಾಗೆ ಅವಸರಲ್ಲೇ ತೊಗೊಳೋದು, ಅವಸರಲ್ಲೇ ಬಿಡೋದು, ಈ ರೀತಿ ಮಾಡ್ತೀವಿ. ಅದನ್ನು ಕೂಡ ಭಾಳ ದಿನ ಆಯ್ತು ರೀ, ಇದು ಮಾಡ್ಬೇಕು ಅಂದ್ಕೊಂಡಿದ್ದೆ. ಇದು ಟೈಮ್ ಕೂಡ ಸಿಕ್ತು. ಬೆಳಗಿಂದೆಲ್ಲ ರೊಟ್ಟಿನ ಮುಗಿತು ರೀ, ನಾಷ್ಟ ಅಡುಗೆ ಕೆಲಸ. ಇನ್ನೂ ಅಡುಗೆ ಅಂದ್ರೆ ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೋಬೇಕ್ರಿ. ಆಯಿಗೆ ಊರಿನಿಂದ ಆಯಿ ಬಂದಾರಲ್ಲ ಫ್ರೆಂಡ್ಸ್, ಅವ್ರಿಗೆ 1-2 ರೊಟ್ಟಿ ಮಾಡ್ಬೇಕು. ಅನ್ನ ಪಲ್ಯ ಸಾರು ಅದೆಲ್ಲ ಮುಗ್ದದ್ರಿ. ಹಾಗೆ ನಾಷ್ಟ ಕೂಡ ಮಾಡ್ಕೊಂಡಿದ್ದೀವಿ. ಟೈಮ್ 11:30 ಆಗತ್ತದ ರೀ. ಮತ್ತು ಮಧ್ಯಾಹ್ನ 1 ಗಂಟೆಗೆ ರೊಟ್ಟಿ ಮಾಡೋದ್ರೈತಿ. ಈಗ ಒಂದಿಷ್ಟು ಕ್ಲೀನಿಂಗ್ ಅದು ಮುಗಿಸ್ಕೊಂಡ್ರೈತೆ ಅಂಥೇಳಿ ಮಾಡ್ಕೊಳತ್ತೀನಿ ರೀ ಫ್ರೆಂಡ್ಸ್. ಆ ವಿಡಿಯೋನ ಶೇರ್ ಮಾಡ್ಕೊತೀನಿ. ನೋಡಿರಿ ಯಾವ ರೀತಿ ಮಾಡ್ತೀನಿ. ಹಾಗೆ ನನ್ನ ಬಳೆಗಳು ಯಾವ ರೀತಿ ಅದಾವ ಅಂತ ತೋರಿಸ್ತೀನಿ. ಹಾಗೆ ನನ್ನ ಬಳೆ ಒಬ್ಬರು ಬಳೆನಲ್ಲ, ತಂಗಿ ಬಳೆನೂ ಕೂಡ ಅದರೊಳಗೆ ಇಬ್ಬರು ಒಂದರದಲ್ಲೇ ಇಟ್ಕೊಂಡಿರ್ತೀವಿ ನಾವು. ಯಾವುದನ್ನೇ ಬೇರೆ ನಾನು ಬೇರೆ ಅವಳದು ಬೇರೆ ಅಂತ ಯಾವುದೇ ರೀತಿ ಕಡೆಗೆ ಇಟ್ಕೊಳ್ಳೋಂಗಿಲ್ಲ ರೀ. ನಮ್ಮ ಏನು ಇರ್ತಾವೆ ಇಬ್ಬರು ಸೇಮ್. ಅದೇ ಡ್ರೆಸ್ ಕೂಡ ಹಾಕ್ಕೊಂಡ್ರು ಕೂಡ ಕೆಲವೊಂದು ಸರಿ ನಾನೇ ಹಾಕಿನ ಡ್ರೆಸ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದ್ರೆ ನಾ ಈಗ ರೀಸೆಂಟಾಗಿ ಡ್ರೆಸ್ ಹಾಕ್ಕೋತಾ ಇರೋದ್ರಿಂದ ಡ್ರೆಸ್ ನನ್ನ ಕಡೆ ಅಷ್ಟೇನು ಡ್ರೆಸ್ ಇಲ್ಲರಿ. ಹಾಕಿ ಯಾವಾಗ ಹಾಕ್ಕೋತಿರ್ತೀನಿ. ಈಗ ಅಷ್ಟೇ ತೊಗೊಂಡಿದ್ದೀನಿ ರೀ. ಮೊನ್ನೆ 1-2 ತಿಂಗಳ ಹಿಂದೆ ಊರಿಗೆ ಹೋದಾಗ ಅವಾಗ ತೊಗೊಂಡು ಬಂದಿದ್ದೆ ಸಿಂಗಿ ಒಳಗಿನ. ಈಗಷ್ಟೇ ಹಾಕ್ಕೋತಾ ಇದ್ದೀನಿ ರೀ. ಆದರೆ ನಮ್ಮ ಏನೇ ಇದ್ರ ಸೀರೆಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ನಮ್ಮ ಎಲ್ಲ ಆಲ್ರೌಂಡ್ ನಮ್ಮ ಮನೆ ಒಳಗೆ ಒಂದೇ ಕಪಾಟಲ್ಲೇ, ಬೇರೆ ಅವ್ರದ್ದು ಬೇರೆ ಇವ್ರದ್ದು ಬೇರೆ ಅಂತೇನು ಕಪಾಟ್ ಇಲ್ಲರಿ. ಯಾಕಂದ್ರೆ ಅದು ನಮ್ಮ ಮನೆ ಒಳಗೆ ಎಲ್ಲರೂ ಕೂಡ ಒಂದೇ. ನಾವು ಎಲ್ರದ್ದು ಒತ್ತಾಟ ಇಟ್ಟು ಎಲ್ಲರೂ ಇದ್ದಿದ್ರಲ್ಲೇ ಎಲ್ಲರೂ ಅದರೊಳಗಿಂದ ಹರ್ಕೊಂಡು ತಿನ್ನೋದು, ಹರ್ಕೊಂಡು ಶೇರ್ ಮಾಡ್ಕೊಳ್ಳೋದು, ಈ ರೀತಿ ಅದ ರೀ ನಮ್ಮದು. ನನ್ನ ಕಡೆ ಐತಿ ನಾನೇ ಹಾಕ್ಕೋಬೇಕು, ಅವಳ ಕಡೆ ಐತಿ ಅವಳೇ ಹಾಕ್ಕೋಬೇಕು, ಅತ್ತಿದ ಅತ್ತಿನೇ ಉಟ್ಕೋಬೇಕು, ಸೊಸಿನೇ ಉಟ್ಕೋಬೇಕಂತೆ ಈ ನಮ್ಮ ಮನೆಯೊಳಗೆ ಇಲ್ರಿ ಫ್ರೆಂಡ್ಸ್. ಅದು ನಮ್ಮ ಸೀರೆ ಅತ್ತೆ ಉಟ್ಕೋತಿರ್ತಾರೆ, ಅತ್ತೆ ಸೀರೆ ನಾವು ಉಟ್ಕೋತಿರ್ತೀವಿ. ಹಾಗೆ ಎಲ್ಲ ರೀತಿ ಸೇರಿಂಗ್ ಅದ ರೀ ನಮ್ಮ ಮನೆಯೊಳಗೆ. ನೋಡಮ್ರಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ. ಈಗ ನೋಡಿರಿ ಈ ರೀತಿ ಅದ. ಇದು ಮೊದಲು ಟಿ ವಿ ಸೈಡ ಇದು ಏನಾದರೂ ಶೋಕೇಸ್ ವಸ್ತುಗಳನ್ನ ಇಟ್ಕೊಳಕ್ಕೆ ಈ ರೀತಿ ಒಂದು ಕಪಾಟ್ ಇತ್ತು ರೀ. ಇದನ್ನು ಪೈಲೆ ಗ್ಲಾಸ್ ಇತ್ತು, ಅಂದರೆ ಒಳಗಿಂದ ಟ್ರಾನ್ಸ್ಪರೆಂಟ್ ಇತ್ತು ರೀ, ಕಾಣ್ತಿತ್ತು. ಇದೀಗ ಮಿರರ್ ಹಾಕ್ಕೊಂಡಾರ. ಇದಕ್ಕೆ ಇಷ್ಟದ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಮಿರರ್ ಹಾಕ್ಕೊಂಡ್ರಿ. ಮೊದಲು ಗ್ಲಾಸ್ ಇತ್ತು ರೀ, ಗ್ಲಾಸ್ ಇದ್ದರೆ ಒಳಗಡೆ ಈ ರೀತಿ ನೋಡಿರಿ ಈ ರೀತಿ ಆಗಿಬಿಟ್ಟದೆ. ಎಲ್ಲ ಏನು ತೊಗೊಂಡಿದ್ದು ಇದ್ದಿದ್ದೆಲ್ಲ ಸಿದಿಸಿ ಇಟ್ಕೊಂಡು ಬಿಟ್ಟಿವಿ. ಇಲ್ಲೆಲ್ಲ ಮೊದಲು ಏನಾದರೂ
ಸೋಕೇಸ್ ವಸ್ತುಗಳು ಇಟ್ಕೋ ಕಾಣಿಸ್ತಿದ್ರೆ ಗ್ಲಾಸ್ ಇರೋ ಸಲುವಾಗಿ ಈಗೆಲ್ಲ ಈ ರೀತಿ ಮಿರರ್ ಕುಂದಿರ್ಸಿರೋದ್ರಿಂದ ಹಿಂದೆ ಈ ರೀತಿ ಎಲ್ಲ ಮೆಸ್ಸಿ ಆಗಿಬಿಟ್ಟ ನೋಡಿ ಫ್ರೆಂಡ್ಸ್. ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ. ಹಾಗೆ ಕೆಳಗಡೆ ಒಂದು ಈ ರೀತಿ ಅದ ರೀ ನೋಡಿರಿ, ಈ ರೀತಿ ಎಲ್ಲ ಗಬಾಡ್ ಆಗಿಬಿಟ್ಟದ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಹಾಗೆ ನನ್ನ ಬ್ಯಾಂಗಲ್ಸ್ ಎಷ್ಟು ಅದಾವ ಅನ್ನೋದು ಕೂಡ ತೋರಿಸ್ತೀನಿ ರೀ, ಯಾವ ರೀತಿ ಅದಾವು. ಇಲ್ಲೇ ಸೈಡಿಗೆ ನಮ್ಮ ಇದನ್ನ ಕೆಲಸ ಮಾಡೋ ಟೇಬಲ್ ಅದ ರೀ. ಇಲ್ಲೇ ಸ್ವಲ್ಪ ಜಾಗ ಐತೆ ಅಂಥೇಳಿ ಇದನ್ನು ಹೊರಗಡೆ ನೋಡಿರ್ಬೋದು, ಟೆರೆಸ್ ಮುಂದ್ಗಡೆ ಒಂದು ಟೇಬಲ್ ಇಟ್ಕೊಂಡಿವ್ರಿ. ಆ ಟೇಬಲ್ದು ಸೈಡಿಗೆ ಇತ್ತು ರೀ ಇದು ಪೂರ್ಣ. ಅದು ಎಲ್ಲ ಕಡಿಗೆ ಮಾಡಿ ಅದು ಅಷ್ಟೇ ಹೊರಗಡೆ ಇಟ್ಕೊಂಡು ಇದೇನದಂದ್ರೆ ಇಲ್ಲಿ ಒಳಗಡೆ ತಂದು ಸುಮ್ಮನೆ ಡ್ರೆಸ್ಸಿಂಗ್ ಟೇಬಲ್ ಟೈಪ್ ಆಗುತ್ತೆ, ಮಿರರ್ ಕುಂದರ್ಸೋದ್ರೈತೆ ಅಂತೇಳಿ ಈ ರೀತಿ ಮಾಡ್ಕೊಂಡಾರಿ. ಡ್ರೆಸ್ಸಿಂಗ್ ಟೇಬಲ್ ಅಲ್ಲ ಆದ್ರೆ ಡ್ರೆಸ್ಸಿಂಗ್ ಟೇಬಲ್ ಥರ ಆಗಿಬಿಟ್ಟದ ನೋಡ್ರಿ ಇದು. ನೋಡ್ರಿ ಒಳಗಿಂದೆಲ್ಲ ಖಾಲಿ ಮಾಡ್ಕೊಂಡಿರಿ ಫ್ರೆಂಡ್ಸ್. ಇಷ್ಟು ಸಾಮಾನುಗಳಿದೆಲ್ಲ ಇವರು ನಮ್ಮ ಮಾಮಂದು ಅಪ್ಪ ರೀ. ಹಾಗೆ ಇವ್ರ ಅವ್ವ ರೀ, ಅಂದರೆ ನಮ್ಮ ಮಮ್ಮಿ ಅವ್ವ, ನಮ್ಮ ಮಾಮನ ಅವ್ವ ಅಪ್ಪ ರೀ ಇವರು. ನಮ್ಮ ಮಮ್ಮಿದು ಅವ್ವ ಅಪ್ಪ ಹಾಗೆ ನಮ್ಮ ಮಾಮಂದು ಅವ್ವ ಅಪ್ಪ ಸೇಮ್ ರೀ ಫ್ರೆಂಡ್ಸ್. ಅಂದರೆ ಒಬ್ಬರೇ, ನನಗೆ ಸೋದರ ಮಾವ ಆಗಬೇಕು ನಮ್ಮ ಮಾಮಗಳು ಇವರು. ಅಜ್ಜಿ ತಾತನ ಫೋಟೋ 2 ಸೆಟ್ ಇದ್ರೆ 1 ಸೆಟ್ ಅಷ್ಟೇ ಹೊರಗಡೆ ಸಿಕ್ಸ್ಯಾರ. ಇದೊಂದು ಸ್ವಲ್ಪ ಅವಾಗವಾಗ ಏನಾರ ಪೂಜೆ ಗೀಜೆ ಬೇಕಾದಾಗ ಅಷ್ಟೇ ಹೊರಗಡೆ ತೆಗಿತೀವಿ. ಇಲ್ಲೇ ಕಪಾಟ ಒಳಗೆ ಇಟ್ಕೊಂಡಿದ್ದೆವು. ಇದೆಲ್ಲ ಕ್ಲೀನಿಂಗ್ ಕೆಲಸ ಅದ ನೋಡ್ರಿ. ಇಷ್ಟು ಕಪಾಟ ಒಳಗೆ ಎಷ್ಟು ಕಪಾಟ್ ಹಿಡ್ಕೊಂಡಿತ್ತು ನೋಡ್ರಿ. ಇದೊಂದು ಸ್ವಲ್ಪ ಬೇಕಾಗಿದ್ದಷ್ಟೇ ಇಟ್ಕೊಂಡು ಬೇಡಾಗಿದ್ದು ತೆಗೆದು ಬೇಡವಾಗಿದ್ದೆಲ್ಲ ಬಿಸಾಕ್ಬೇಕಂತೇಳಿ ಇದೆಲ್ಲ ಸುಮ್ಮನೆ ಕೈಗೆ ಏನು ಸಿಗುತ್ತೆ ಅದೆಲ್ಲ ತೊಗೊಂಡು ಈ ರೀತಿ ಇಟ್ಕೊಂಡಿದ್ದೀವಿ ರೀ. ಒಂದು ಸ್ವಲ್ಪ ಹಸಿ ಬಟ್ಟೆಯಿಂದ ಅಂದರೆ ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಇಟ್ಕೋಬೇಕ್ರಿ ಇದನ್ನು. ಕಪಾಟನ್ನ ಒರೆಸ್ಕೊಂಡಾಯ್ತು ರೀ ಫ್ರೆಂಡ್ಸ್. ಈ ರೀತಿ ನೋಡ್ರಿ ಆ ಕಡೆ ಈ ಕಡೆ ಯಾವ ರೀತಿ ಮೆಸ್ಸಿ ಕಾಣ್ಲಕತ್ತವ ಅಂದರೆ, ಯಾಕಂದ್ರೆ ಅರ್ಜೆಂಟಲ್ಲಿ ಎಲ್ಗಾರಿ ಹೋಗ್ಬೇಕಾದ್ರೆ ಈ ರೀತಿ ಹಾಕ್ಕೊಂಡು ಮತ್ತೆ ರಿಟರ್ನ್ ಅದೇ ರೀತಿ ಇಡ್ತೀವಿ. ಒಂದಿನ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಒಂದಿಷ್ಟು ದಿನ ಕ್ಲೀನಾಗಿ ಕಾಣಿಸ್ತಾವೆ. ಹಾಗೆ ನಮ್ಗೆ ಬೇಕಾಗಿರೋ ಬಳೆ ಆಗಿರ್ಬೋದು, ನಮ್ಗೆ ಬೇಕಾಗಿರೋ ವಸ್ತು ಆಗಿರ್ಬೋದು ಪಟಕ್ನೆ ಕೈಗೆ ಸಿಕ್ಬಿಡ್ತಾವೆ ರೀ. ಅದ್ರ ಸಲುವಾಗಿ ನೋಡಿರಿ 4 ಬಳೆ ಸೇಮ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ತಂಗಿ ಸೈಜು ನನ್ನ ಸೈಜು ಒಂದೇ ಸೇಮ್ ಅದ್ರ ಕೈ ಸೈಜು. ಆದರೆ ಹೈಟಲ್ಲಿ ಸ್ವಲ್ಪ ನಾನು ಜಾಸ್ತಿ ಇದ್ದೀನಿ ರೀ. ಆದರೆ ತಂಗಿ ಸ್ವಲ್ಪ ಹೈಟ್ ಕಮ್ಮಿ ಅದ, ಆದರೂ ಕೂಡ ಬಳೆ ಸೈಜು ಒಂದೇ ಬರ್ತಾವೆ ರೀ. ಹಾಕೋತಿರ್ತೀವಿ, ಅವಳು ನಾನು ಹಾಕೋತಾಳೆ, ನಾ ಆಕಿನೂ ಹಾಕೋತೀನಿ, ಅದೇನಿಲ್ಲ ರೀ. ಈ ರೀತಿ ಜಾಸ್ತಿ ಅಷ್ಟೇನು ಬಳೆಗಳು ಇಲ್ಲರಿ ಫ್ರೆಂಡ್ಸ. ಇವೇನು ಕಾಜಿನ ಬಳೆಗಳು ಕಾಣಿಸ್ತಾವಲ್ಲ ರೀ, ಸೀರೆ ಹಾಕ್ಕೊಂಡಾಗ ಇವು ಹಾಕೋತಿರ್ತೀವಿ. ಡ್ರೆಸ್ ಹಾಕ್ಕೊಂಡಾಗ ಒಂಟಂಟು ಅದೇನು ಗೋಟ್ ಬಳೆ ಅಂತೀವಿ ನಮ್ಮ ಸೈಡು, ಈ ಬಳೆಗಳನ್ನು ಹಾಕೋತಿರ್ತೀವಿ. ಜಾಸ್ತಿ ಸೇಮ್ ಕಲರ್ ಜಾಸ್ತಿ ಅದಾವೆ ರೀ. ಈ ನಡ್ಬರ್ಕ್ ರೆಡ್ ಕಲರ್, ಇದು ಗೋಲ್ಡ್ ಕಲರ್, ಈ ಕಡೆ ಸ್ವಲ್ಪ ಮಿಕ್ಸ್ ಪಿಂಕು ಹಾಗೆ ಎಲ್ಲೋ ಕಲರು ಮಿಕ್ಸ್ ಇರೋದನ್ನ ಹಾಕ್ಕೊಂಡಿದ್ದೀವಿ ರೀ. ಹಾಗೆ ಈ ಬಾಕ್ಸಲ್ಲಿ ಕೂಡ ಕಾಣಿಸ್ತಾ ಇರ್ಬೋದು ನಿಮ್ಗೆ 2-3 ಬಾಕ್ಸ್ ಅಷ್ಟೇ ಬಳೆಗಳು ಅದಾವು ನೋಡಿರಿ. ಈ ಬಾಕ್ಸಲ್ಲಿ ಗ್ರೀನ್ ಬಳೆ ಅಂದರೆ ಹಸಿರು ಬಳೆ ರೀ, ತುಂಬಾ ಫೇವ್ರೇಟ್ ರೀ ಫ್ರೆಂಡ್ಸ್. ನನಗೆ ಸೀರೆ ಹಾಕ್ಕೊಂಡೆ ಅಂದ್ರೆ ನನಗೆ ಜಾಸ್ತಿ ಹಸಿರು ಬಳೆನೇ ಹಾಕ್ಕೋಬೇಕನ್ಸುತ್ತೆ. ಹಸಿರು ಬಳೆಗಳು ಹಾಗೆ ಈ ರೀತಿ ಕೆಂಪು ಡಿಸೈನ್ ಬಳೆಗಳಕ್ಕಿಂತ ಹಸಿರು ಬಳೆ ಹಾಕ್ಕೊಂಡ್ರೆ ತುಂಬಾ ಕೈ ಚೆಂದ ಕಾಣ್ತಾವ್ರಿ. ಕೈ ಕೂಡ ಚೆಂದ ಕಾಣಿಸ್ತಾವೆ. ಅದೇನೋ ಒಂಥರ ಕಳೆ ಬರ್ತದೆ ನೋಡಿರಿ ಹಸಿರು ಬಳೆಗೆ. ಈ ಕಡೆ ಈ ಬಾಕ್ಸಲ್ಲಿ ಒಂದು ಸ್ವಲ್ಪನೇ, ಅದರಲ್ಲಿ 3 ಬಾಕ್ಸ್ ತುಂಬಿ ಮಿಕ್ಕಿದ್ದನ್ನು ಈ ರೀತಿ ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿವಿ. ಇವೇನು
ನೋಡಿರಿ ಈ ರೀತಿ ಮತ್ತೆ ಇಟ್ಕೊಂಡೇವ್ರಿ ಫ್ರೆಂಡ್ಸ್. ಅದನ್ನೇನು ವಿಡಿಯೋ ಮಾಡ್ಕೊಲಿಲ್ಲ, ಭಾಳ ನೆಂತಿ ವಿಡಿಯೋ ಏನಿಲ್ಲ, ಬರೀ 11 ನಿಮಿಷದ ವಿಡಿಯೋ ಅದ ರೀ. ನೋಡಿರಿ ಮೇಲ್ಗಡೆ ಭಾಗಲ್ಲಿ ಈ ರೀತಿ ಆ ಅಜ್ಜಿ ತಾತನ ಫೋಟೋ ಹಾಗೆ ಬ್ಯಾಗ್ಸ್ಗಳನ್ನ ಇಟ್ಕೊಂಡಿದ್ದೀವಿ. ಹಾಗೆ ಕೆಳಗಡೆ ಬಳೆ ಹಾಗೆ ನಮ್ಮ ಏನು ಅದಾವಲ್ಲ ರೀ ಅವು ಐಟಮ್ಸ್ಗಳ್ನ ಇಟ್ಕೊಂಡಿದ್ದೀವಿ. ಹಾಗೆ ಕೆಳಗಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಳಿದಿರೋ ಸಾಮಾನುಗಳ್ನ ಇಟ್ಕೊಂಡು ಈ ರೀತಿ ಆರ್ಗನೈಸ್ ಮಾಡ್ಕೊಂಡು ಆಯ್ತು ಫ್ರೆಂಡ್ಸ್. ಆಗಲೇ ಯಾವ ರೀತಿ ಕಾಣ್ತೈತೆ, ಈಗ ಯಾವ ರೀತಿ ಕಾಣ್ತಾ ಇದೆ ನೋಡಿರಿ. ಇವತ್ತಿನ ಲಾಗು ಈ ರೀತಿ ಐತ್ರಿ. ಮತ್ತು ಮುಂದಿನ ಲಾಗಲ್ಲಿ ಇನ್ನೊಂದು ರೀತಿ ವಿಡಿಯೋ ಜೊತೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅದೇ ರೀತಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದೇ ರೀತಿ ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣಂತ. ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಹಾಕ್ತಾಯಿರಿ, ಅಂದರೆ ನಮಗೂ ಕೂಡ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.